ಸ್ನೇಹಿತರೆ, ರಾಜಮ್ಮ ನಮ್ಮ ಜೊತೆಲಿದ್ದಾರೆ. ಇವತ್ತು ನಾವು ಅವ್ರ ಮಗಳು ಬಂದಿದ್ದಾರೆ. ನಮ್ಮ ಆಶ್ರಮದಿಂದ ಅವ್ರಿಗೊಂದು ಬೀಳ್ಕೊಡುಗೆ ಕೊಡ್ತಾ ಇದೀವಿ. ನಮ್ಗಂತೂ ತುಂಬಾ ಖುಷಿ. ಯಾಕೆಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಮಕ್ಕಳು ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಈಗಿನ ಕಾಲದಲ್ಲಿ ಕೆಲವು ಜನ ಸಿಗ್ತಾರೆ. ಅದ್ರಲ್ಲಿ ರಾಜಮ್ಮನ ಮಕ್ಕಳು ಒಬ್ರು. ರಾಜಮ್ಮ, ಮುಂದೆ ಚೆನ್ನಾಗಿರ್ತೀರಾ? ಚೆನ್ನಾಗಿರ್ತೀನಿ ಸರ್. ಇಲ್ಲಿ ಹೇಗಿದ್ರಿ? ನೀವು ಚೆನ್ನಾಗಿದ್ವಿ? ನಿಮ್ಗೆ ಚೆನ್ನಾಗಿತ್ತು? ನಾವ್ ಫ್ರೆಂಡ್ಸ್ ಗಳೆಲ್ಲ ನಾವು ಎಲ್ಲ ತುಂಬಾ ಚೆನ್ನಾಗಿದ್ವಿ. ಈಗ ಹೋಗಬೇಕು ಅಂತಾರ ಅನ್ಸುತ್ತೆ, ಆದ್ರೆ ಹೋಗದೆ ಇದ್ರೆ ಬಿಡಿ ಇಲ್ಲ ನನ್ಗೆ. ಆದ್ರಿಂದ ನನ್ ಮಗಳು ಬಂದ ನನ್ನ ಚಂದ್ರ ಸಾರು, ಅಮೃತ ಮೇಡಮ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಅವ್ರ ಅಕ್ಕನೇ ನನ್ನನ್ನ ಇಲ್ಲಿಗೆ ಕಳ್ಸಕ್ಕೆ ಕಾರಣ. ಹೌದು. ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ ಮಕ್ಳು ಎಲ್ಲಾರು ಇದ್ರು, ಎಲ್ಲಾರ್ಗು ಯಾರಿಗೂ ಹೇಳಿರ್ಲಿಲ್ಲ. ನನಗೇನೋ ಬೇಜಾರಾಗಿತ್ತು, ನಾನು ಅದಕ್ಕೆ ಬಂದೆ. ಕಳ್ಸಿದ್ರು ಮೇಡಮ್, ಕಳ್ಸಿದ್ರು ಇಲ್ಲಿಗೆ ನಾನು ಬಂದಿದ್ದೆ. ಇಲ್ಲಿಂದ ನನ್ ಮಗಳು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮಗಳ ಜೊತೆ ಈಗ ಚೆನ್ನಾಗಿರ್ತೀರಾ ಮನೇಲಿ? ಇನ್ನೂ ಒಂದು ಕುಟುಂಬನ ನೀವು ಮಿಸ್ ಮಾಡ್ಕೊಳ್ತೀರಾ, ಮತ್ತೆ ಇನ್ನೊಂದು ಕುಟುಂಬನ ಜಾಯಿನ್ ಆಗ್ತಿದ್ದೀರಾ ಅಲ್ವಾ? ಅಲ್ಲೂ ಚೆನ್ನಾಗಿರಿ, ಇಲ್ಲೂ ಚೆನ್ನಾಗಿದ್ರು, ಆಯ್ತಾ? ಸೊ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಯಾವಾಗ್ಲೂ. ಚೆನ್ನಾಗಿ ಬೆಳಿಲಿ ಅನ್ನೋದೇ ನನ್ನ ಆಸೆ. ಆಯ್ತಮ್ಮ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತ ನಾವು ಇನ್ನೊಂದು 100 ಜನಕ್ಕೆ ಸಹಾಯ ಮಾಡಬೇಕು. ನನಗೂ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಬೇಕಾಗಿದೆ. ದಯವಿಟ್ಟು ಬನ್ನಿ, ಆಶೀರ್ವಾದ ಮಾಡಿ, ನಿಮ್ ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ನಾನು ನಿಮ್ಮ ಕನಸು ಚಂದ್ರು. ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.